ಬಸವಲಿಂಗಾಯ ನಮಃ. ಓ ಭಕ್ತರೇ, ಕೇಳಿರಿ ಕೇಳಿರಿ. ಶ್ರೀಕೃಷ್ಣೆಯ ಒಳೆಯ ಬಲದಂಡೆಯ ಮೇಲೆ ಒಳೆಯುವ ಸುಂದರ ಹಳ್ಳಿ ನಾಗರಹಾಳ. ಸುಕ್ಷೇತ್ರ ನಾಗರಾಳಕ್ಕೆ ಬಂದರೆ ಕಣ್ತುಂಬ ನೋಡುವುದೇ ಸಾಕಾಗದು. ಹೃದಯವೇ ಆನಂದ ಸಾಗರದಲ್ಲಿ ಮುಳುಗುತ್ತದೆ. ಹಾಗೆ ಜಾತ್ರೆಯ ಉತ್ಸವ, ಹಳ್ಳಿಯ ಬೀದಿಗಳಲ್ಲಿ ಧೂಪ ದೀಪಗಳ ಪರಿಮಳ ತುಂಬಿ ಡೊಳ್ಳು ನಾದ, ಭಜನೆಗಾನ, ಸನಾದಿಗಳ ಘೋಷ, ಜೋಗುತಿಯಮ್ಮರ ಜೋಗುಳಗಳು ಗಾಳಿಯಲ್ಲಿ ಹರಡುತ್ತವೆ. ಉದೋ ಉದೋ ರೇಣುಕಾ ಎಲ್ಲಮ್ಮ ತಾಯಿ, ಉದೋ ಉದೋ ಮಹಾತಾಯಿ ಎಂಬ ಘೋಷಣೆಯಿಂದ ಭಕ್ತರ ಮನವೇ ತೂಗುತ್ತದೆ. ನಾಗಸರ್ಪದ ಅವತಾರವಾಗಿ ಸವದತ್ತಿಯಿಂದ ಮಲಪ್ರಭಾ ಕೃಷ್ಣ ಸಂಗಮದ ಮೂಲಕ ಬಂದು ಇಲ್ಲಿ ನಾಗರಾಳದಲ್ಲಿ ನೆಲೆಗೊಂಡು ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಭಕ್ತರ ಸಲುವಾಗಿ ಲೋಕ ಕಲ್ಯಾಣಕ್ಕಾಗಿ ಸದಾ ಕೃಪಾವತಾರಳಾಗಿ ನಿಂತಿದ್ದಾಳೆ. ಆದರೆ ಈ ಮಹಾತಾಯಿಯ ಉತ್ಸವಕ್ಕೆ ಜೀವ ತುಂಬುವ ಕರ್ತವ್ಯ ಮಾಡಿದವರು ಯಾರು ಗೊತ್ತಾ? ಅವಳು ಯಾರೂ ಅಲ್ಲ, ಶಿವಶರಣೆ ಶಂಕರಮ್ಮ ತಾಯಿ. ಶಿವಶರಣೆ ಶಂಕರಮ್ಮ ತಾಯಿ. ಭಕ್ತರೇ, ಶಂಕರಮ್ಮ ತಾಯಿ ಸಾಮಾನ್ಯರ ಮನೆಯಲ್ಲಿ ಹುಟ್ಟಿದಳು. ರೈತರಾದ ಶ್ರೀ ಅಮೀನಪ್ಪ ನೀಲಮ್ಮ ಕೋರಡ್ಡಿ ದಂಪತಿಗಳ ಪಾವನ ಉದರದಲ್ಲಿ ಜನಿಸಿ ಬಾಲ್ಯದಿಂದಲೇ ಯಲ್ಲಮ್ಮ ತಾಯಿಯ ಕೃಪೆಗೆ ಪಾತ್ರಳಾದಳು. ದೇವಿಯ ಪ್ರೀತಿಗೆ ತೊಯ್ದು ಮನಸ್ಸು ಹಸನಾದ ಹೃದಯ, ಭಕ್ತರ ದುಃಖ ತಾಳುವ ತಾಳ್ಮೆ, ಇವುಗಳೊಂದಿಗೆ ಶಂಕರಮ್ಮ ತಾಯಿಯ ಕಾರ್ಯದಲ್ಲಿ ಮುಂದು ನಡೆಯುತ್ತಿದ್ದಾಳೆ. ಮಂಗಳವಾರ, ಶುಕ್ರವಾರ ತಾಯಿಯ ಬಾಗಿಲಿಗೆ ಬಂದ ಭಕ್ತರನ್ನು ಕೂರಿಸಿಕೊಂಡು ಅವರ ಪಾಪ ಕಳಿಸಿ ಮನಸ್ಸಿಗೆ ಬೆಳಕು ಕೊಡುವ ಮಾತುಗಳು ಅದೇ ಶ್ರೀ ರೇಣುಕಾ ಯಲ್ಲಮ್ಮನ ವಾಣಿಯಾಗಿ ಹೇಳುತ್ತಿದ್ದಳು. ಭಂಡಾರದ ಬುತ್ತಿ ಕೊಟ್ಟು ಲಿಂಬೆಹಣ್ಣು ಅರ್ಪಿಸಿ ಭಕ್ತರ ಕಷ್ಟವನ್ನು ನೀಗಿಸಿ ಅವರ ಬಾಳಲ್ಲಿ ಬೆಳಗು ಮೂಡಿಸುತ್ತಿದ್ದಳು. ಶಂಕರಮ್ಮ ತಾಯಿ ಸಾಮಾನ್ಯಳಲ್ಲ, ಆದರೆ ಅಸಾಮಾನ್ಯಳೂ ಅಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯಳಾಗಿ ಬದುಕಿ ಭಕ್ತಿ ಮಾಡಿದರೆ ಸಾಮಾನ್ಯಳು ದೇವಿಯಾಗಬಹುದು ಎಂಬ ಪಾಠವನ್ನು ಬದುಕಿನಲ್ಲಿ ತೋರಿಸಿದಳು. ಹೀಗಾಗಿ ಭಕ್ತರೇ, ನಾಗರಾಳದಲ್ಲಿ ನಡೆಯುವ ರೇಣುಕಾ ಯಲ್ಲಮ್ಮನ ಜಾತ್ರೆ ಅದು ಕೇವಲ ಉತ್ಸವವಲ್ಲ, ಅದು ಭಕ್ತಿಯ ಹಬ್ಬ, ತಾಯಿಯ ಕೃಪೆ ಹರಿವು, ಲೋಕ ಕಲ್ಯಾಣದ ಪರ್ವ. ತಾಯಿಯ ಇಚ್ಛೆಗೆ ಪಾತ್ರಳಾಗಿ ದಿವ್ಯ ಶಕ್ತಿ ತುಂಬಿಕೊಂಡಳು. ಮುಗ್ಧ ಬಾಲ್ಯದಲ್ಲೇ ತಾಯಿಯ ಭಂಡಾರ ಹಿಡಿದುಕೊಂಡು ಮನೆ ಮನೆಗೆ ಹೋಗಿ ದೇವಿಯ ನಾಮ ಹರಡಿದಳು. ಅವಳ ಮಾತು ಸುಳ್ಳಾಗಲಿಲ್ಲ, ಸತ್ಯವಾಗಿಯೇ ನೆರವೇರಿಯಿತು. ಅದಕ್ಕಾಗಿ ಜನ ಕಣ್ಣಾರೆ ಕಂಡರು. ಶಂಕರಮ್ಮಳ ಬಾಯಿ ಎಂದರೆ ತಾಯಿಯ ಬಾಯಿ. ತಾಯಿಯ ಮಹಿಮೆಗಳು. ಭಕ್ತರೇ, ಶಂಕರಮ್ಮ ತಾಯಿ ಎಷ್ಟು ಮಹಿಮೆಗಳನ್ನು ತೋರಿದ್ದಾಳೆ. ಕುಡಿತದ ವ್ಯಸನದಿಂದ ಪಾಪಿ ಜೀವನ ನಡೆಸುತ್ತಿದ್ದವರು ಅವಳ ಮಾತಿಗೆ ತಲೆ ಬಾಗಿದಾಗ ಶಾಂತಿಯಾದರು. ಮೇಯಲು ಹೋದ ದನಗಳು ಕಳೆದು ಹೋದರೆ ಎಲ್ಲಿ ನಿಂತಿವೆ ಎಂದು ತಾಯಿ ತೋರಿಸಿ ತಂದುಕೊಟ್ಟಳು. ರೋಗದಿಂದ ಬಳಲುತ್ತಿದ್ದವರನ್ನು ನಿಂಬೆಹಣ್ಣಿನಿಂದ ಭಂಡಾರ ಕೊಟ್ಟು ಗುಣಪಡಿಸಿದಳು. ಪಿಶಾಚಿ ದೋಷ ಅಂಟಿಕೊಂಡವರನ್ನು ಭಂಡಾರ ಹಚ್ಚಿ ಮುಕ್ತಿಗೊಳಿಸಿದಳು. ಯಾರಿಗಾದರೂ ಹೃದಯದಲ್ಲಿ ಸಂಕಟ ಇದ್ದರೆ ತಾಯಿ ನಗುತ್ತಲೇ ಹೇಳುತ್ತಿದ್ದಳು, ಭಯಬೇಡ, ದೇವಿಯ ಕೃಪೆ ಇದೆ. ತಾಯಿಯ ಜೀವನವೇ ನಮಗೆ ಪಾಠ ಕೊಡುತ್ತ
ತಲುಪುತ್ತದೆ. ಅವಳು ಹೇಳುತ್ತಿದ್ದಳು, ನಿನ್ನ ಹೃದಯದಲ್ಲಿ ದೇವಿ ಇದ್ದರೆ ಯಾವ ಕಷ್ಟವೂ ನಿನ್ನನ್ನು ಮುರಿಯಲಾರದು. ಸತ್ಯ, ಕಾಯಕ, ಭಕ್ತಿ ಇವು ದೇವಿಯ ಮೂರ್ತಿ. ಭಕ್ತನ ಬಾಯಿ ಬಿಟ್ಟು ಮಾತು ದೇವಿಯ ಕಿವಿಗೆ ತಲುಪುತ್ತದೆ. ಅದಕ್ಕಾಗಿ ಭಕ್ತರೇ, ಈ ನಾಗರಾಳದ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಮತ್ತು ಅವಳ ದಿವ್ಯ ರೂಪವಾದ ಶಂಕರಮ್ಮ ತಾಯಿ ಇವರ ದರ್ಶನ ಮಾಡಿದರೆ ಮನಸ್ಸಿನ ಕಳವಳ ಹೋಗುತ್ತದೆ, ಪಾಪಗಳ ಬಾಧೆ ಕಡಿಮೆಯಾಗುತ್ತದೆ, ಜೀವನವೇ ಪಾವನವಾಗುತ್ತದೆ. ಎಲ್ಲರೂ ಒಟ್ಟಾಗಿ ಕೈ ಎತ್ತಿ ಹೇಳೋಣ, ಉದೋ ಉದೋ ಯಲ್ಲಮ್ಮ ತಾಯಿ, ಉದೋ ಉದೋ ಶಂಕರಮ್ಮ ತಾಯಿ, ಭಕ್ತರ ಉದ್ಧಾರಿಣಿ ದಯಾಮಯಿ ತಾಯಿ.